ಹಾಯ್ ಎಲ್ಲರಿಗೂ ನಮಸ್ಕಾರ. ಜಕ್ಲಿ ಫಾರ್ಮ್ಸ್ ಕಡೆಯಿಂದ ಇವತ್ತೇನು ಟಾಪಿಕ್ ಅಂದ್ರೆ ಈ ನಾಟಿ ಕೋಳಿ ಸಾಕಬೇಕಾದ್ರೆ ಬ್ಯಾಸ್ಗಿಗೆ ಒಂದಿಷ್ಟು ಕೋಳಿಗಳಿಗೆ ಕೋಳಿ ಮರಿಗಳಿಗೆ ರೋಗ ಜಾಸ್ತಿ ಬರ್ತೈತಿ. ಯಾಕಂದ್ರೆ ನೆರಳು ತಂಪು ಒಂದಿಟ್ಟು ಕಮ್ಮಿ ಇತ್ತಂದ್ರೆ ಅವ್ರಿಗೆ ಒಂದಿಟ್ಟು ರೋಗ ಜಾಸ್ತಿ ಬರ್ತಾವೆ. ಇಲ್ಲ ನಾವು ನೆರಳು ತಂಪು ಐತಿ ಆದರೂ ನಮ್ಮ ಬ್ಯಾಸಿಗೆ ಒಂದಿಟ್ಟು ಗೊರ ಸೌಂಡ್ ಬರ್ತಾವೆ ಅಂತಂದು ಸಾಕಷ್ಟು ಜನ ಈ ಪ್ರಾಬ್ಲಮ್ ಅನುಭವಿಸ್ತಾರೆ. ಹಾಗಾಗಿ ಇದಕ್ಕೆ ನಾವೊಂದು ಹಿಂದಿನ ವಿಡಿಯೋದಾಗ ಒಂದು ವಿಡಿಯೋ ಮಾಡಿದ್ದೆ. ಎಂಡ್ರೋಜನ್ ಪ್ಲಸ್ಸು ಮೆರಿಕ್ವೀನ್ ಈ ಥರ ಹಾಕ್ರಿ ನಿಮ್ಗೆ ರಿಕವರಿ ಆಕ್ಕವು, ಗೊರ ಸೌಂಡ್ ಏನರ ಇದ್ರೆ ಕಮ್ಮಿ ಆಗ್ತಾವೆ ಅಂತಂದು ಹೇಳಿದ್ದೆ. ಈಗ ಅದನ್ನು ಹಾಕಿದ್ರು ರಿಕವರಿ ಆಗಿಲ್ಲ, ಇನ್ನೂ ಯಾವ ಔಷಧಿ ಹಾಕ್ಬೇಕು ಅನ್ನೋದು ಈ ವಿಡಿಯೋದಾಗ ತಿಳಿಸ್ಕೊಡ್ತೀನಿ. ದಯವಿಟ್ಟು ಯಾರು ವಿಡಿಯೋ ಸ್ಕಿಪ್ ಮಾಡೋಕೆ ಹೋಗ್ಬಿಡಿ, ಫುಲ್ ವಿಡಿಯೋ ನೋಡಿ. ಹಾಗೆ ನಮ್ಮ ಜಕ್ಲಿ ಫಾರ್ಮ್ಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಈ ಬ್ಯಾಸಿಗೆ ಯಾಕೆ ಗೊರ ಅಂತಂದು ಸೌಂಡ್ ಬರ್ತವು ಅಂದ್ರೆ ಅವಕ್ಕೆ ಟೆಂಪ್ರೇಚರ್ ಜಾಸ್ತಿ ಆಗಿಬಿಡ್ತೈತಿ. ಟೆಂಪ್ರೇಚರ್ ಜಾಸ್ತಿ ಆಯ್ತಂದ್ರೆ ಬಿಸಿಲಿನ ತಾಪಮಾನಕ್ಕೆ ಏನೈತಿ ಕೋಳಿ ಮರಿಗಳು ಏನೈತಿ ಗೊರ ಈ ಥರ ಸೌಂಡ್ ಬರ್ತೈತಿ. ನಾನು ಹಿಂದಿನ ವಿಡಿಯೋದಾಗ ಒಂದು ವಿಡಿಯೋ ಮಾಡಿದ್ದೆ. ಇದು ಎಂಡ್ರೋಜನ್ ಪ್ಲಸ್ಸು ಒಳ್ಳೆ ಟೆಟ್ರಾಸೈಕ್ಲಿನ್, ಇದು ಮೆರಿಕ್ವಿನ್, ಇದನ್ನು ಯೂಸ್ ಮಾಡಿರಿ ನಿಮಗೆ ಒಂದಿಟ್ಟು ರಿಕವರಿ ಆಕ್ಕವು ಕೋಳಿ ಮರಿಗಳು ಅಂತಂದು ಹೇಳಿದ್ದೆ. ಇದನ್ನು ಯೂಸ್ ಮಾಡಿದ್ರು ಒಂದಿಷ್ಟು ಕೋಳಿ ಮರಿಗಳು ರಿಕವರಿ ಆಗಲ್ಲ ಅಂದವ್ರಿಗೆ ಈ ಔಷಧ ಯಾವೂ ನಿಮಗೆ ಇನ್ನು ವರ್ಕ್ ಆಗೋಲ್ಲ. ಇವಕ್ಕೇನತ್ತೆ ಇದಕ್ಕಿಂತ ಹೈಡೋಸ್ ಮಾಡ್ಬೇಕಂದ್ರೆ ನೀವು ಯಾವುದೂ ಔಷಧಿ ಹಾಕೋಕ್ಕೆ ಬರಲ್ಲ, ಇಂಜೆಕ್ಷನ್ನ ಮಾಡಬೇಕು. ಕೋಳಿಗೆ ಯಾವ ಥರ ಇಂಜೆಕ್ಷನ್ ಮಾಡೋದಪ್ಪ ನಮಗೆ ಗೊತ್ತಿಲ್ಲ ಅಂದ್ರೆ ದಯವಿಟ್ಟು ಯಾರು ವಿಡಿಯೋ ಸ್ಕಿಪ್ ಮಾಡೋಕೆ ಹೋಗ್ಬಿಡ್ರಿ. ಇಂಜೆಕ್ಷನ್ನು ಕೋಳಿಗೆ ಯಾವ ಥರ ಮಾಡ್ಬೇಕು ಅನ್ನೋದು ಈ ವಿಡಿಯೋದಾಗ ತಿಳಿಸ್ಕೊಡ್ತೀನಿ. ನಿಮಗೆ ಯಾವುದ್ಯಾವುದು ಇಂಜೆಕ್ಷನ್ ಬರ್ತಾವೆ ಅಂದ್ರೆ ನೀವು ಇಲ್ಲಿ ನೋಡೋಕತ್ತಿರಲ್ಲ, ಇದು ಆಕ್ಸಿ ಟೆಟ್ರಾಸೈಕ್ಲಿನ್ ಅಂತಂದು, ಇದು ಟೈಸಿನ್ ಅಂತಂದು. ಇವು ಎರಡು ಇಂಜೆಕ್ಷನ್ ಏನೈತಿ ನಿಮ್ಮ ಕೋಳಿ ಏನಿರ್ತಾವೆ ಗೊರ ಈಗ ಸೌಂಡ್ ಬಂದಿರ್ತಾವೆ. ನೀವು ಒಂದು 100 ಕೋಳಿ 50 ಕೋಳಿ ಈ ಥರ ಸಾಕೊಂಡಿರಿ ಅಂದ್ರೆ ನೀವು ಅಷ್ಟು ಸೌಂಡ್ ಬರಕತ್ತಾವ ಅಂದ್ರೆ ಅಷ್ಟಕ್ಕೂ ಫಸ್ಟ್ ಇದನ್ನು ಟ್ರೀಟ್ಮೆಂಟ್ ಮಾಡಿ ನೋಡಿರಿ. ಮೆರಿಕ್ವೀನ್, ಈ ಟೆಟ್ರಾಸೈಕ್ಲಿನ್, ಹೊಳ್ಳಿ ಎಂಡ್ರೋಜನ್ ಪ್ಲಸ್ ಇವನ್ನ ಮಾಡಿರಿ. ನಿಮಗೆ 80 to 90% ರಿಕವರಿ ಆಕ್ಕವು. ಇನ್ನು ಒಂದು 5ರಿಂದ 10% ರಿಕವರಿ ಆಗಲ್ಲ. ಅಂಥವಕ್ಕಷ್ಟೇ ಈ ಇಂಜೆಕ್ಷನ್ ಮಾಡಿರಿ. ಇದನ್ನು ಇಂಜೆಕ್ಷನ್ ಯಾವ ಥರ ಮಾಡೋದನ್ನೋದು ತೋರಿಸ್ತೀನಿ ನೋಡಿರಿ. ನೀವು ಔಷಧ ಯೂಸ್ ಮಾಡ್ತೀರಿ ಫಸ್ಟ್ ಟೆಟ್ರಾಸೈಕ್ಲಿನ್, ಮೆರಿಕ್ವೀನ್ ಈ ಥರ ಯೂಸ್ ಮಾಡಿದಾಗ 80 to 90% ರಿಕವರಿ ಆಕ್ಕವಲ್ಲ. ಇನ್ನೊಂದು 5ರಿಂದ 10% ಇರ್ತಾವಲ್ಲ ಅವನ್ನ ಯಾವ ಹೊರಗೆ ಬಿಡಕ್ಕೆ ಹೋಗ್ಬಿಡ್ರಿ. ಒಂದು ನೀವು ಸಪ್ರೇಟ್ ಶೆಡ್ ಮಾಡ್ಕೊಂಡು ಆ ಶೆಡ್ ಒಳಗೆ ಅವನ್ನ ಸಪ್ರೇಟಾಗಿ ಬಿಟ್ಬಿಡ್ರಿ. ನೀವು ಅಲ್ಲೇ ಟ್ರೀಟ್ಮೆಂಟ್ ಮಾಡಿ ಅವಕ್ಕೆ ಅಲ್ಲೇ ಆಹಾರ ನೀರು ಕೊಡಬೇಕು. ಅಂದ್ರೆ ಅವು ಕೋಳಿ ರಿಕವರಿ ಆಕ್ಕವು. ನೀವೇನು ಮಾಡ್ತೀರಿ ಹೊರಗೆ ಬಿಟ್ರಿ ಅಂದ್ರೆ ಅವು ಹೊರಗೆ ಎಲ್ಲರಾಗಿ ಒಂದಂತೇಳಿ ಹೋಗಿ ಸುಂದಾಗಿ ಕುಂತ್ಬಿಡ್ತಾವೆ. ಅವಾಗ ನೀವು ಅಬ್ಸರ್ವೇಷನ್ ಮಾಡಿಲ್ಲ ಅಂದ್ರೆ ಅಲ್ಲೇ ಸತ್ತು ಹೋಗ್ಬಿಡ್ತಾವೆ. ಹಾಗಾಗಿ ನೀವು ಅಂಥವು ಏನಿರ್ತೈತಿ ನಿಮಗೆ ಯಾವುದದು ಸುಂದ ಅನ್ನಿಸ್ತೈತಿ ಅಂಥವೇನೈತಿ ಮೊದಲು ಸಪ್ರೇಟ್ ಮಾಡಿ ಅವನ್ನ ಸಪ್ರೇಟ್ ಶೆಡ್ ಒಳಗೆ ಇಟ್ಬಿಟ್ರಿ. ಆ ಥರ ಸಪ್ರೇಟ್ ಶೆಡ್ನಾಗ ಇಟ್ಟು ನೀವು ಟ್ರೀಟ್ಮೆಂಟ್ ಮಾಡಿದ್ರೆ ನಿಮಗೆ ಎಲ್ಲ ಕೋಳಿಗಳು ಮರಿಗಳು ರಿಕವರಿ ಆಕ್ಕವು. ನೀವು ಅವನ್ನೇನರ ಹೊರಗಡೆ ಬಿಟ್ರಿ ಅಂದರೆ ರಿಕವರಿ ಆಗೋದು ಒಂದು ಸ್ವಲ್ಪ ಕಮ್ಮಿ ಆಗುತ್ತೆ. ಈಗ ನೀವು ಫಸ್ಟ್ ಟೈಮ್ ನಾವು ಕೋಳಿಗೆ ಇಂಜೆಕ್ಷನ್ ಮಾಡಾಕತ್ತೀವಿ, ನಾವು ಒಮ್ಮೆ ಇಂಜೆಕ್ಷನ್ ಮಾಡಿಲ್ಲ ಅನ್ನೋರು ಹೆದರಕ್ಕೆ ಹೋಗ್ಬಿಡ್ರಿ. ಫಸ್ಟ್ ನೀವು ಮೆಡಿಕಲ್ ಶಾಪಿಗೆ ಹೋದಾಗ ಈ ಥರ ಇಂಜೆಕ್ಷನ್ ತೊಗೋರಿ. ಈ ಥರ ಇಂಜೆಕ್ಷನ್ ತೊಗೊಂಡ್ರಿ ಅಂದರೆ ನಿಮಗೆ ಕೋಳಿಗೆ ಇಂಜೆಕ್ಷನ್ ಮಾಡೋಕೆ ಅನುಕೂಲ ಆಗುತ್ತೆ. ಅಂದರೆ ಇದು ಕೋಳಿಗೆ ಅಂತಂದು ಈ ಇಂಜೆಕ್ಷನ್ ರೆಡಿ ಮಾಡ್ಯಾರ. ನೀವು ಬೇರೆ ಇಂಜೆಕ್ಷನ್ ತೊಗೊಳಕ್ಕೆ ಹೋಗ್ಬಿಡ್ರಿ. ಅದು ಒಂದಿಟ್ಟು ಕೋಳಿಗಳಿಗೆ ಜಾಸ್ತಿ ಲಾಂಗ್ ಆಗುತ್ತೆ, ಅಂದ್ರೆ ಉದ್ದ ಆಗುತ್ತೆ. ಇದು ಮುಂದೆ ನೀಡಲ್ ಏನೈತಿ ಇದು ಒಂದು ಸ್ವಲ್ಪ ಉದ್ದ ಇರ್ತೈತಿ. ಹಾಗಾಗಿ ಅದನ್ನ ಬದಲಿ ಇದನ್ನು ತೊಗೊರಿ. ಅಂದರೆ ಇದು ನೀಡಲ್ ನಿಮಗೇನಂತ 1 ಇಂಚನೂ ಇರೋಂಗಿಲ್ಲ, ಅದ್ರಕ್ಕಿಂತ ಕಮ್ಮಿ ಇರ್ತೈತಿ. ಇದು ನಿಮ್ಗೆ ಸಲೀಸಾಗಿ ಆಗುತ್ತೆ. ಇದು 1 ml ಇದ್ದಿರುತ್ತೆ ನಿಮ್ಗೆ ಇರೋದ. ಈಗ ಇದನ್ನು ಹೇಳ್ತೀನಿ ನೋಡಿರಿ, ನಿಮ್ಮ ಬಾಡಿ ವೇಟ್ ಕೋಳಿ 1 kg 1.5 kg 2 kg ಇದ್ವು ಅಂದ್ರೆ ನೀವು ಆಕ್ಸಿ ಟೆಟ್ರಾಸೈಕ್ಲಿನ್ 200 mg ತೊಗೊಂಡ್ರಿ ಅಂದ್ರೆ 0.2 ml ಮಾಡಿರಿ. ಇಲ್ಲ 100 mg ತೊಗೊಂಡ್ರಿ ಅಂದರೆ ಇದ್ರೊಳಗೆ 0.3 ml ಮಾಡಿರಿ. ಇದು ಟೈಸನ್ ಇದು 100 mg 200 mg ಬರುತ್ತೆ. ಇದು ನೀವು 100 mg ತೊಗೊಂಡ್ರೆ 3 ml 0.3 ml ಮಾಡಿರಿ. ಇದನ್ನು ಯಾವ ಥರ ಮಿಕ್ಸ್ ಮಾಡ್ಬೇಕಂದ್ರೆ ಈ ಥರ ಸಿರಂಜ್ ಮುಖಾಂತರ ನೀವು 2 ಇಂಜೆಕ್ಷನು ಒಂದ್ರದಾಗ ಮಿಕ್ಸ್ ಮಾಡ್ಕೋಬೇಕು, ಏನು ಪ್ರಾಬ್ಲಮ್ ಬರೋಲ್ಲ. ಈಗ ಇದು ಆಕ್ಸಿ ಟೆಟ್ರಾಸೈಕ್ಲಿನ್ ಐತಲ್ಲ 200 mg ಐತಿ. ಹಾಗಾಗಿ ಇದನ್ನು ನೀವೇನು ಮಾಡಿರಿ 0.2 ml ಎಳ್ಕೊರಿ. ಈಗದ ಆಕ್ಸಿ ಟೆಟ್ರಾಸೈಕ್ಲಿನ್ 200 mg ಇತ್ತು, ಹಾಗಾಗಿ 0.2 ml ತೊಗೊಂಡೈತಿ. ಇದು ಟೈಸನ್ 100 mg ಐತಿ, ಇದನ್ನು 0.3 ml ಇದೇ ಸಿರಂಜಿ ಒಳಗೆ ತೊಗೋಬೇಕು. ಅಂದ್ರೆ ನಿಮ್ಗೆ 1 ml ಇಂಜೆಕ್ಷನ್ ಅಲ್ಲ, ಇದ್ರೊಳಗೆ 2 ಮಿಕ್ಸ್ ಮಾಡ್ಬೋದು. ಇದನ್ನು ಮಿಕ್ಸ್ ಮಾಡಂಬರ್ರಿ. ಹಾಂ, ಇದು ಈಗ 0.3 ml ಆಯ್ತು. ಇದನ್ನು ಈಗ ಇಲ್ಲೇ ಶೇಕ್ ಮಾಡಿರಿ. ಇಲ್ಲೇ 2 ಮಿಕ್ಸ್ ಆಗಿಬಿಡ್ತೈತಿ. ಇಲ್ಲ ಅಂದ್ರೆ ನೀವು ಸಪ್ರೇಟಾಗಿ ಮಿಕ್ಸನ್ನು ಮಾಡ್ಬೋದು. ಇದು ಈಗ ಏಕೈತಿ. ಇದನ್ನು ಕೋಳಿಗೆ ಯಾವ ಥರ ಇಂಜೆಕ್ಷನ್ ಮಾಡೋದು ತೋರಿಸ್ತೀನಿ ನೋಡಿರಿ.
ಈಗ ಇಲ್ಲಿ ನೀವು ನೋಡಕತ್ತಿರಲ್ಲ, ಇದು ಕೋಳಿ ಬಂದು ಒಂದಿಟ್ಟು ಟೆಂಪ್ರೇಚರ್ ಜಾಸ್ತಿ ಆಗಿ ಗೊರ ಗೊರ ಅಂತಂದು ಸೌಂಡ್ ಬರಾಕತ್ತೈತೆ. ಇವು ನಾವು ಔಷಧ ಹಾಕಿಂದ ಒಂದು ಸ್ವಲ್ಪ ರಿಕವರಿ ಆಗೈತಿ, ಆದರೆ ಇನ್ನೂ ಒಂದು ಸ್ವಲ್ಪ ಇದಕ್ಕೆ ಗೊರ ಗೊರ ಈ ಥರ ಸೌಂಡ್ ಬರ್ತಾವೆ. ಹೊರಗಡೆ ಬಿಟ್ಟಾಗ ಈಗ ಬಾಯಿ ತೆಗೆಯೋದು ಮುಚ್ಚೋದು ಈ ಥರ ಮಾಡ್ತೈತಿ. ಹಾಗಾಗಿ ಇಂಥವು ನೀವು ಅಬ್ಸರ್ವೇಷನ್ ಮಾಡೋದು ಜುಟ್ಟ ಕಪ್ಪಾಗ ಕತ್ಬಿಡ್ತಾವೆ. ಆವಾಗ ನೀವು ಅಬ್ಸರ್ವೇಷನ್ ಮಾಡ್ಕೊಂಡು ರಿಕವರಿ ಮಾಡ್ಕೋಬೇಕಂತ. ಇದಕ್ಕೆ ಯಾವ ಥರ ಇಂಜೆಕ್ಷನ್ ಮಾಡೋದು ನೋಡಂಬರ್ರಿ. ಇಲ್ಲಿ ನೋಡ್ತೀರಿ, ಇದನ್ನು ಇಂಜೆಕ್ಷನ್ ಯಾವ ಭಾಗದಾಗ ಮಾಡ್ಬೇಕಂದ್ರೆ ನೀವು ಇಲ್ಲಿ ನೋಡ್ತಿರಲ್ಲ, ಇಲ್ಲಿ ಎದೆ ಭಾಗ. ಈಗ ನೋಡಿರಿ, ಇದ್ರದ್ದು ಕೋಳಿ ಒದ್ರಾಕತ್ತೈತಿ, ಬಟ್ ಧ್ವನಿನೇ ಇಲ್ಲ. ಗೊರ್ರ 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 ಅಂತಂದು ಬರ್ತೈತಿ, ಕ್ಲಿಯರ್ ಧ್ವನಿ ಬರಲ್ಲ. ಕೋಳಿ ಹೆಂಗೆ ಕೊರ ಅಂತೈತಿ ಆ ಥರ ಧ್ವನಿ ಬರಲ್ಲ. ಈ ಥರ ಈಗ ನೀವು ಇಲ್ಲಿ ನೋಡಾಕತ್ತಿರಲ್ಲ, ಇದು ಚೆಸ್ಟಿನ ತಳಭಾಗ ಇಲ್ಲಿ ಒಂದು ಎಲುಬು ಇರ್ತೈತಿ. ಈ ಎಲುಬಿನ ಸುತ್ತಮುತ್ತಲು ಈ ಇಂಜೆಕ್ಷನ್ ಮಾಡಬೇಕು. ಈ ಕಡೆ ಮಾಡಬೇಕು, ಇಲ್ಲ ಈ ಕಡೆ ಮಾಡಬೇಕು. ಈ ಎಲುಬಿಗೆ ಮಾಡೋಕೆ ಹೋಗ್ಬಿಡ್ರಿ, ಯಾಕಂದ್ರೆ ಇದು ನೀಡಲು ಸ್ವಲ್ಪ ತೆಳ್ಳಗಿರ್ತೈತಿ, ಹಾಗಾಗಿ ನೆಗ್ಗಿ ಬಿಡ್ತಾವೆ. ಹಾಗಾಗಿ ಇದೇನು ಮಾಡಿರಿ, ಈ ಚೆಸ್ಟಿನ ಸ್ವಲ್ಪ ಈ ಕಡೆ ಎಲುಬಿಗೆ ಹಚ್ಚಿ ಜಸ್ಟ್ ಈ ಥರ ಟ್ಯಾಪ್ ಮಾಡಿ ಪ್ರೆಸ್ ಮಾಡಿರಿ. ಇಂಜೆಕ್ಷನ್ ನಿಮಗೆ ಈ ಥರ ಮಾಡಿರಿ. ಇದು ಯಾವುದೇ ರೀತಿ ಕೋಳಿಗೆ ಏನೂ ತೊಂದರೆ ಆಗೋಲ್ಲ. ಹಾಗೆ ನಿಧಾನವಾಗಿ ಇಂಜೆಕ್ಷನ್ನ ಮಾಡಿರಿ. ನಿಮಗೇನೈತಿ, ಇದು ಒಂದು ದಿವ್ಸ ಬಿಟ್ಟು ಒಂದು ದಿವಸ ಈ ಥರ 3 ದಿವಸ ಮಾಡಿರಿ, ನಿಮಗೆ ಕಂಪ್ಲೀಟಾಗಿ ಕೋಳಿ ರಿಕವರಿ ಆಗುತ್ತೆ. ಇದನ್ನೇನು ಮಾಡ್ಬೇಕು ಅಂದ್ರೆ, ನೀವು ಹೊರಗಡೆ ಬಿಡಕ್ಕೆ ಹೋಗ್ಬಿಡ್ರಿ ಕೋಳಿನ. ಇದನ್ನು ಒಳಗಡೆ ಬಿಟ್ಟು ಇದಕ್ಕೆ ಪ್ರೀ ಸ್ಟಾರ್ಟರ್ ಅಥವಾ ಸ್ಟಾರ್ಟರ್ ಈ ಥರ ಫೀಡ್ ಕೊಡ್ರಿ. ನಿಮಗೆ ಅದು ಜೀರ್ಣ ಆಗುತ್ತೆ. ಹಾಗಾಗಿ ನಿಮಗೆ ಕೋಳಿ ಅನ್ನೋದು ಏನೈತಿ ರಿಕವರಿ ಆಗುತ್ತೆ. ನೀವು ಅದ ನ್ಯಾಚುರಲ್ ಫೀಡಾಗಿ ಕೊಡ್ತೀನಿ ಅಂದ್ರೆ ಅದು ಜೀರ್ಣ ಆಗೋದು ಒಂದಿಟ್ಟು ಕಮ್ಮಿ ಇರ್ತೈತಿ, ಅವಾಗ ಕೋಳಿ ರಿಕವರಿ ಆಗೋಲ್ಲ. ಈ ಥರ ಮಾಡಿರಿ. ನೀವು ಒಂದು ಸ್ವಲ್ಪ ಮೇಯಕತ್ತಿಲ್ಲ ಅಂದ್ರೆ ORS ಪುಡಿ ಕೊಡ್ರಿ, ಮೇಯ್ತವು. ನಮ್ಮ ಫಾರ್ಮ್ ಕೂಡ ಪ್ಯೂರ್ ಜವಾರಿ ನಾಟಿ ಕೋಳಿ ಫಾರ್ಮ್. ಇದು ಯಾವುದೇ ರೀತಿ ಕ್ರಾಸ್ ಅಲ್ಲ. ಇವು ನೋಡಾಕತ್ತಿರಲ್ಲ, ಇವೆಲ್ಲ 2 ತಿಂಗಳು ಮರಿ. ನಾವು ಒಂದು ಬ್ಯಾಚ್ ಮಣ್ಣು ಬಿಟ್ಕೊಂಡಿವಿ. ಯಾರಿಗಾರ ಮರಿ ಬೇಕಾದ್ರೆ ನಮ್ಮಂತೇಳಿ 1 ದಿನದ್ದು 1 ತಿಂಗಳದ್ದು ಮರಿ ಸಿಗ್ತಾವೆ. ನಾವೇನೈತಿ ಪ್ಯೂರ್ ಜವಾರಿ ಸ್ವತಃ ನಾವು ಮರಿ ಮಾಡಿಸಿ ಮರಿ ಕೊಡ್ತೀವಿ. ನಿಮಗೆ ಯಾವುದೇ ರೀತಿ ಕ್ರಾಸ್ ಅಲ್ಲ, ಎಲ್ಲವು ಪ್ಯೂರ್ ಜವಾರಿನ ಮರಿ ಆಗಿರ್ತವೆ. ನಿಮಗೆ ಉದಾಹರಣೆಗೆ ತೋರಿಸ್ತೀನಿ ನಾನು ಅಂತೆಲ್ಲ ಪೇರೆಂಟ್ಸ್ಗಳು ಯಾವ ಥರ ಅದಾವೆ ನೋಡಿರಿ. ಇಲ್ಲಿ ನೀವು ನೋಡಾಕತ್ತಿರಲ್ಲ, ಇವೆಲ್ಲ ತತ್ತಿ ಹಾಕವು, ಇವು ಹುಂಜ, ಇವು ಕೋಳಿ. ಈಗ ನಂದೇನಪ್ಪ, ಯಾವುದಾರ ಕೋಳಿ ರಿಕವರಿ ಒಂದಿಟ್ಟು ಸುಂದೈತಿ ಅಂದ್ರೆ ಅಂಥವು ಕೋಳಿಗಳನ್ನ ನಾವು ಸಪ್ರೇಟಾಗಿ ಈ ಥರ ಶೆಡ್ ಒಳಗೆ ಹಾಕ್ತೀವಿ. ಈಗ ಇಲ್ಲಿ ನೀವು ನೋಡಾಕತ್ತಿರಲ್ಲ, ಇವೆಲ್ಲ ನನಗೆ ಬೇಕಾದಂಥ ಕೋಳಿಗೆ ಬೇಕಾದಂಥ ಆಹಾರ ಪದಾರ್ಥಗಳನ್ನ ಬೇರೆ ಒಳಗೆ ಹಾಕಿಟ್ಕೊಂಡಿನಿ. ನಿಮಗಿಲ್ಲಿ ತೋರಿಸ್ತೇನೆ ನೋಡಿರಿ. ಕ್ರಾಸ ಪ್ಯೂರ್ ನಾಟಿ ಅನ್ನೋದಕ್ಕೆ ಇವೆಲ್ಲ ನೋಡಕತ್ತಿರಲ್ಲ, ಇವೆಲ್ಲ ಕಾವು ಕುಂತಿದ್ದ ಕೋಳಿಗಳು. ನಿಮಗೆ ಕ್ರಾಸ್ ನಾಟಿ ಐತಲ್ಲ, ಯಾವುದೇ ರೀತಿ ಕಾವು ಕುಂದ್ರಂಗಿಲ್ಲ. ಇವು ಏನೈತಿ ಪ್ಯೂರ್ ಜವಾರಿ ಈ ಥರ ಕಾವು ಕುಂತು ಮರಿ ಮಾಡ್ತಾವೆ. ಬಟ್ ನಾನು ಏನು ಮಾಡ್ತೀನಿ ಅಂದ್ರೆ, ಇವು ಕಾವು ಕುಂತಿದ್ದನ್ನ ನಾವು ಕೋಳಿಗೆ ಕಾವು ಹಾಕಿ ಮರಿ ಎಬ್ಸಲ್ಲ, ನಾನು ಇಂಕ್ಯುಬೇಟ್ರಿಗೆ ಹಾಕಿ ಮರಿ ಎಬ್ಸ್ತೀನಿ. ನೀವು ನೋಡಿರಿ, ನಾನು ಯಾವುದೇ ರೀತಿ ನಿಮಗೆ ಹೇಳೋದೊಂದು ಕೊಡೋದೊಂದು ಆ ಥರ ಯಾರಿಗೂ ಇದುವರೆಗೂ ಮಾಡಿಲ್ಲ. ನನ್ನಂತೇಳಿ ಏನು ಕೋಳಿಗಳು ಇದ್ದವು, ಇವಾಗ ಕೋಳಿಗಳ ತತ್ತಿನ ನಾನು ಇಂಕ್ಯುಬೇಟ್ರಿಗೆ ಹಾಕಿ ಮರಿ ಮಾಡಿಸಿ ಮರಿ ರೈತರಿಗೆ ಕೊಡ್ತೀನಿ. ನೋಡಿರಿ, ಈಗ ನಾನು ಒಂದು ಬ್ಯಾಚ್ ಮರಿ ಬಿಟ್ಕೊಂಡಿನಿ. ಯಾವ ಥರ ಮರಿಗಳು ಆ್ಯಕ್ಟಿವ್ ಅದಾವ ಅನ್ನೋದು ನೋಡಿರಿ. ಇವೆಲ್ಲ ಈಗ ಸದ್ಯಕ್ಕೆ 2 ತಿಂಗಳ ಮರಿಗಳು. ಈಗ ನೀವು ನೋಡಿರಿ, ಇವೆಲ್ಲ ಕೋಳಿ ಕಾವು ಕುಂತಿದ್ವು, ತತ್ತಿ ಹಾಕಕ್ಕೆ ಬಂದಿದ್ವು. ಈ ಥರ ಜವಾರಿ ಕೋಳಿ ಇರ್ತವೆ, ಇವು ಎಲ್ಲ ಫುಲ್ ಆ್ಯಕ್ಟಿವ್ ಇರ್ತವೆ. ಇವೆಲ್ಲ ಕಾವು ಕುಂತಿದ್ವು, ಹಳ್ಳಿ ತತ್ತಿ ಹಾಕವು ಬಂದಿರ್ತವೆ. ನಿಮಗೆ ಕ್ರಾಸ್ ನಾಟಿ ಆಯ್ತಂದ್ರೆ ಯಾವುದೇ ರೀತಿ ಕೋಳಿ ಕಾವು ಕುಂದ್ರದೇ ಇಲ್ಲ. ನಾನು ಎಲ್ಲ ನ್ಯಾಚುರಲಾಗಿ ಮಾಡೀನಿ. ಮೊಟ್ಟೆ ಸತನ ಅವು ಹೊರಗಡೆನ ಬಂದು ಈ ಥರ ಪೈಪ್ ಒಳಗೆ ತತ್ತಿ ಹಾಕ್ಬೇಕು. ನಾನು ಅವಕ್ಕೆ ತತ್ತಿ ಹಾಕೋಕೆ ಸಪ್ರೇಟ್ ಏನೂ ಮಾಡಿಲ್ಲ. ಈಗ ಇಲ್ಲಿ ನೋಡಿರಿ, ಈ ಥರ ಕಂಪ್ಲೀಟಾಗಿ ಹೊರಗಡೆನೇ ಬಿಟ್ಟು ಮೇಯಿಸಿದ್ರೆ ಇವು ಪ್ಯೂರ್ ನಾಟಿ. ಶೆಡ್ ಒಳಗೆ ಸಾಕವು ಯಾವು ಪ್ಯೂರ್ ನಾಟಿ ಆಗಂಗಿಲ್ಲ, ಅವೆಲ್ಲ ಕ್ರಾಸ್ ನಾಟಿನಾಗಿರ್ತಾವೆ. ಈಗ ನೀವು ನೋಡಿರಿ, ಇವೆಲ್ಲ ನಾನು ಬ್ರೀಡರ್ ಹುಂಜಗಳು, ದೊಡ್ಡ ದೊಡ್ಡವು ಏನೈತಿ ಜವಾರಿ ಹುಂಜ, ಇವೆಲ್ಲ ಜವಾರಿ ಕೋಳಿ. ಈ ಥರ ಹೊರಗಡೆ ಹುಳ ಹುಪ್ಪಡಿ ಈ ಥರ ಮೇಯ್ತಿರ್ತಾವೆ. ಇದು ನೀವು ನೋಡೋದಿರಲ್ಲ, ಇದೆಲ್ಲ ಫೈಟ್ರ್ ಹುಂಜದ್ದಿದೆ. ಇದು ಒಂದು ಫೈಟ್ರ್ ಹುಂಜ ತಂದಿದ್ವಿ, ಅದ್ರ ಮರಿ ನಮ್ಮಂತೆಲೆ ಹಾಕಿ ಇದಾಗಿದ್ದು. ಇಲ್ಲಿ ನೋಡಾಕತ್ತಿರಲ್ಲ, ಇದು ಅರ್ಗತ್ತಿಂದ ಹುಂಜ. ಇದು ಸ್ಪೆಷಲ್ ಅರ್ಗತ್ತಿಂದ. ಯಾರಿಗಾರ ಮರಿ ಬೇಕಾದ್ರೆ ನನ್ನ ನಂಬರ್ ತೊಗೊರಿ, ಕಾಲ್ ಮಾಡ್ಕೊಂಡು ಮರಿ ಬುಕ್ ಮಾಡ್ಕೊರಿ. ಮರಿ ಯಾವಾಗಲೂ ನನ್ನಂತಲ್ಲಿ ವಾರಕ್ಕೊಂದು ಬ್ಯಾಚ್ ಇರ್ತೈತಿ.
ಬರತ್ಲೆ ನಿಮಗೆ ಮರಿ ಸಿಗೋಲ್ಲ. ಬುಕ್ಕಿಂಗ್ ಮಾಡಿ 2 ತಿಂಗಳ ವೇಟ್ ಮಾಡಿದ್ರೆ ಮರಿ ನಿಮಗೆ ಸಿಗ್ತಾವೆ. ನಾನು ನಿಮಗೆ ಇನ್ನೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ನಮ್ಮ ಫಾರಮ್ ಒಳಗೆ ನಿಮಗೆ ತರಬೇತಿ ಅಂತಂದು ಕೊಡ್ತೀವಿ. ಅಂದ್ರೆ ನಮಗೆ ಗೊತ್ತಿರೋಷ್ಟು ಮಾಹಿತಿ ನಿಮಗೆ ನಾವು ತಿಳಿಸ್ಕೊಡ್ತೀವಿ. ಯಾರಿಗಾರ ಇಷ್ಟು ದಿವಸ ನಾವು ಫಾರಮ್ ವಿಸಿಟ್ ಬಂದ್ ಮಾಡಿದ್ವಿ, ಯಾಕಂದ್ರೆ ಹಕ್ಕಿ ಜ್ವರದ ಸಂಬಂಧ ನಾವು ಫಾರಮ್ ವಿಸಿಟ್ ಬಂದ್ ಮಾಡಿದ್ವಿ. ಈಗೇನು ಮಾಡಿದ್ವಿ, ಮಾರ್ಚ್ ಎಂಡ್ಲಿಂದ ನಾವು ಫಾರಮ್ ವಿಸಿಟ್ ಮತ್ತೆ ಸ್ಟಾರ್ಟ್ ಮಾಡಿದ್ವಿ. ಯಾರಿಗಾರ ರೈತರಿಗೆ ನಿಮಗೆ ಕೋಳಿ ಸಾಕಾಣಿಕೆ ಮಾಡಬೇಕು ಅನ್ನೋರಿದ್ರೆ ಬಂದು ನಾವು ಫಾರಮ್ ವಿಸಿಟ್ ಮಾಡಿ ನಿಮಗೇನು ಡೌಟ್ ಐತಿ ಅದನ್ನೆಲ್ಲ ತಿಳ್ಕೊಂಡು ಹೋಗ್ಬೋದು. ಯಾರಿಗಾರ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಜಕ್ಲಿ ಫಾರ್ಮ್ಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.